ವೆಲ್ಕಮ್ ಬ್ಯಾಕ್ ಟು ಸಮಪಾದಪಿ ಮಾತುಗಳು. ನಾನು ನಿಮ್ಮ ಪ್ರೀತಿ ನಾವೆಲ್ಲರೂ ಅಬ್ಸರ್ವ್ ಮಾಡಿದಂಗೆ ನೈಟ್ ಟೈಮ್ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಲೈಫ್ ಪ್ಲ್ಯಾನ್ ರೆಡಿ ಇರುತ್ತೆ, ಕರಿಯರ್ ಪ್ಲ್ಯಾನ್ ರೆಡಿ ಇರುತ್ತೆ, ಜಿಮ್ ಪ್ಲ್ಯಾನ್ ರೆಡಿ ಇರುತ್ತೆ. ಅದ ಮುಂಜಾನೆ ಎದ್ದದುಕೊಳ್ಳ ಹಾಸಿಗೆ ಬಿಟ್ಟು ಹೇಳೋದು ದೊಡ್ಡ ತಲೆಬೇನಾಗಿರುತ್ತೆ. ರಾತ್ರಿ ಹೊತ್ತು ನಮ್ನ ಯಾರು ನೋಡ್ತಿರಂಗಿಲ್ಲ, ನಮ್ನ ಯಾರು ಜಡ್ಜ್ ಮಾಡೋಂಗಿಲ್ಲ. ಹೇಳ್ಬೇಕಂದ್ರೆ ಕಂಪ್ಯಾರಿಸನ್ ಅಂತೂ ಮೊದಲೇ ಇರಲ್ಲ. ನಮ್ಮ ಬ್ರೈನ್ ಫುಲ್ ಆ್ಯಕ್ಟಿವ್ ಆಗಿರುತ್ತೆ, ನಮ್ಗೆ ನಾವು ಬಾಸ್ ಆಗಿರ್ತೀವಿ. ಆವಾಗ ಬ್ರೈನ್ ಹೇಳತ್ತ, ಬಾಸ್ ನಾಳೆಯಿಂದ ನೋಡ್ತಿರು ವರ್ಲ್ಡ್ ಚೇಂಜ್ ಮಾಡ್ತೀನಿ ನಾನು ಅಂತೇಳಿ. ಅದ ಮುಂಜಾನೆ ಎದ್ದದುಕೊಳ್ಳೋ ಆಫೀಸ್ ಒಳಗೆ ಬಾಸ್ ವೇಟ್ ಮಾಡ್ತಿರ್ತಾರ, ವರ್ಕ್ ವೇಟ್ ಮಾಡ್ತಿರ್ತಾರೆ, ಟ್ರಾಪಿಕ್ ವೇಟ್ ಮಾಡತ್ತಿರ್ತ. ಎಲ್ಲ ಗದ್ದಲದೊಳಗೆ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಕೆಳಗೆ ಹೋಗ್ಬಿಡುತ್ತೆ. ರಾತ್ರಿ ಹೊತ್ತು ಬ್ರೈನ್ ಹೇಳುತ್ತೆ ರೀ, ನಾಳೆಯಿಂದ ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ, ಹೆಲ್ದಿ ಫುಡ್ ತಿಂತೀನಿ, ವರ್ಕೌಟ್ ಮಾಡ್ತೀನಿ, ಮೊಬೈಲ್ ಕಮ್ಮಿ ಯೂಸ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿರುತ್ತೆ. ಅದ ಮುಂಜಾನೆ ಎದ್ದದ್ಕೊಳ್ಳೆ ನೋಡಬೇಕು, ಒಂದು ಕೈ ಒಳಗೆ ಕಾಪಿ ಇಟ್ಕೊಂಡಿರ್ತೀವಿ, ಇನ್ನೊಂದು ಕೈ ಒಳಗೆ ಮೊಬೈಲ್ ರೀಲ್ಸ್ ಸ್ಕ್ರೋಲ್ ಮಾಡ್ಕೋ ಅಂತ ಕುಂತಿರ್ತೀವಿ. ನೈಟ್ ಟೈಮ್ ಒಳಗೆ ಫುಲ್ ನಾವು ಸಿವಿ ಲೆವೆಲ್ ಥಿಂಕ್ ಮಾಡ್ತೀವಿ. ಅದು ಮುಂಜಾನೆ ಎದ್ದದ್ಕೊಳ್ಳೆ ನಮಗೆಲ್ಲರಿಗೆ ಎಂಪ್ಲಾಯ್ ರಿಯಾಲಿಟಿ ಹಿಟ್ ಆಗುತ್ತೆ. ನಂಗೆ ಅನ್ನಿಸ್ತು ನೈಟ್ ಟೈಮ್ ಏನು ಡಿಸಿಷನ್ಸ್ ತೊಗೊತೀವಿ ಅದೆಲ್ಲ ಫುಲ್ ಡೇಂಜರಸ್ ಅಂತೇಳಿ. ಮಾರ್ನಿಂಗ್ ಲೈಫ್ ಏನೇ ನಾವು ಫೀಲ್ ಮಾಡ್ತೀವಿ ಅದೆಲ್ಲ ಹಾನೆಸ್ಟ್ ಅಂತೇಳಿ. ನಾವೆಲ್ಲರೂ ಕಾಮನ್ ಆಗಿ ಇದೆಲ್ಲ ನೋಡ್ತೀವಿ. ನೈಟ್ ಎಲ್ಲ ನಾವು ಫುಲ್ ಕಾನ್ಫಿಡೆಂಟ್ ಆಗಿರ್ತೀವಿ. ಲೈಫ್ ಒಳಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಫುಲ್ ಡಿಸಿಷನ್ಸು, ಕ್ರಿಯೇಟಿವಿಟಿ ಜಡ್ ಎಲ್ಲ ನಮಗೆ ರಾತ್ರಿನೇ ಬರ್ತಿರ್ತಾವೆ. ಯಾಕಪ್ಪ ಅಂತಂದ್ರೆ ನೈಟು ಬ್ರೈನ್ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ. ನಮಗೆ ಪೆಂಡಿಂಗ್ ಟಾಸ್ಕ್ ಇರಲ್ಲ, ಆಫೀಸ್ಗೆ ಹೋಗ್ಬೇಕನ್ನೋ ಚಿಂತೆ ಇರಲ್ಲ, ಇವತ್ತು ಅದು ಮಾಡಬೇಕು ಇದು ಮಾಡಬೇಕು ಜವಾಬ್ದಾರಿ ಇರಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮೂಡೊಳಗೆ ಇರುತ್ತೆ, ಆರಾಮಾಗಿ ಚಿಲ್ ಆಗಿರುತ್ತೆ. ಎಲ್ಲನೂ ಕಂಪ್ಲೀಟ್ ಆದಮೇಲೆ ನಮಗೆ ನಾವೇ ಟೈಮ್ ಕೊಟ್ಕೊಂಡಿರ್ತೀವಿ. ಈ ಟೈಮ್ ಒಳಗೆ ನಮ್ಮ ಬ್ರೈನು ಫುಲ್ ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ನಿ ಆ ಪಾಯಿಂಟ್ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೀಗಾಗಿ ನೈಟು ಸ್ವಲ್ಪ ನಾವು ಜಾಸ್ತಿ ಆ್ಯಕ್ಟಿವ್ ಇರ್ತೀವಿ. ಮೈಂಡ್ ರಿಲ್ಯಾಕ್ಸ್ ಆದಂಗೆ ಬ್ರೈನು ಜಾಸ್ತಿ ಓಡುತ್ತೆ. ಅಂದರೆ ಇವಾಗ 24 ತಾಸು ಅದಕ್ಕೆ ತಲೆಯೊಳಗೆ ಅದು ಇದು ಇಮೇಲ್ ನೋಡು, ಆದಮೇಲೆ ಆಫೀಸ್ ಒಳಗೆ ಕಲೀಗ್ಸ್ ಜೊತೆ ಮಾತಾಡ, ಆಮೇಲೆ ಮೀಟಿಂಗ್ಸ್ ಅಟೆಂಡ್ ಮಾಡು, ಕೆಲಸ ಮಾಡು, ಆಫೀಸ್ಗೆ ಹೋಗಿ ರೀಚ್ ಆಗು, ಆನ್ ಟೈಮ್ ರೀಚ್ ಆಗು, ಲಾಗೌಟ್ ಆಗು, ಲಾಗಿನ್ ಆಗು, ಏನು ಬಂದದ ರಿಪೋರ್ಟ್ ಕಳಿಸ, ಅದು ಇದು ಹಾಳು ಮೂಳು ಎಲ್ಲ ಥಿಂಕ್ ಮಾಡಿ ಮೈಂಡ್ ಫುಲ್ ಕೊಲಾಪ್ಸ್ ಆಗಿರುತ್ತೆ. ಮುಂಜಾನೆಯಿಂದ ಸಂಜೆ ಮಟ್ಟವರೆಗೂ ಥಿಂಕ್ ಮಾಡಿ ಹೆವಿ ಸುಸ್ತಾಗ್ಬಿಟ್ಟಿರುತ್ತೆ. ಈ ಟೈಮ್ ಒಳಗೆ ನೈಟ್ ಟೈಮ್ ಬಂದ ತಕ್ಷಣ ನಮಗೊಂಥರ ರಿಲ್ಯಾಕ್ಸ್ ಮೈಂಡ್ ಸಿಗುತ್ತೆ. ಓಕೆ ನಾನು ಡೇ ಮುಗೀತು, ಇವತ್ತು ಆಫೀಸ್ ಕೆಲಸ ಮುಗೀತು, ಏನು ಚಿಂತೆನೇ ಇರಲ್ಲ, ಇದು ಮಾಡಬೇಕು ಅದು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಏನೂ ಇರಲ್ಲ ಅಂತ ಹೇಳೋದು. ಫುಲ್ ರಿಲ್ಯಾಕ್ಸ್ ಆಗಿರ್ತೀವಿ. ಈ ಟೈಮ್ ಒಳಗೆ ನಾನು ಹೇಳ್ತೀನಿ ನಮ್ಗೆ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕ್ರಿಯೇಟಿವಿಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲನೂ ಫುಲ್ ಕಾನ್ಫಿಡೆನ್ಸ್ ಲೆವೆಲ್ ಆಗಿ ನಮ್ಮ ಮೈಂಡ್ ಒಳಗೆ ಪಾಸ್ ಆಗ್ತಾ ಇರುತ್ತೆ. ನಾವು ರಿಲ್ಯಾಕ್ಸ್ ಕೊಟ್ಟಂಗೆ ಅಂದರೆ ನಾವು ಟೈಮ್ ಆವಾಗ ನಮ್ಮ ಮೈಂಡಿಗೆ ಸ್ವಲ್ಪ ಟೈಮ್ ಕೊಟ್ಟಿರ್ತೀವಿ. ಓಕೆ ಇಟ್ಸ್ ಇವ ಟೈಮ್ ಅಂತ ಹೇಳಿ ಆವಾಗ ಅದು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ ನನಗೇನು ಬೇಕಿತ್ತು, ನನಗೇನು ಬೇಡ, ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದ, ನನ್ನ ಗೋಲ್ ಏನು, ನಾನು ಏನು ಸಕ್ಸಸ್ ಆಗಬೇಕು, ನಾನು ಎಷ್ಟು ಹಿಂಗೆ ಇರಬೇಕು, ಯಾರು ನಾನು ಎಂಪ್ಲಾಯ್ ಇರಬೇಕು, ಅದು ಇದು ಏನೇನು ಕರಿಯರ್ ಗ್ರೋತು, ನಾನೇನು ಒಂದು ಕಂಪ್ನಿ ನಾನೇ ಸ್ಟಾರ್ಟ್ ಮಾಡಬೇಕಾ, ಅಥವಾ ನಾನೇ ಬೇರೆ ಏನಾದರೂ ಕೆಲಸ ಮಾಡಬೇಕಾ, ಅಥವಾ ನಾನು ಏನಾದರೂ ಸ್ವಿಚ್ ಆಗಬೇಕಾ, ನಾನೇನಾದರೂ ಕರಿಯರ್ ಗ್ರೋತ್ ಮಾಡ್ಕೋಬೇಕಾ, ನಾನು ಹೆಲ್ತ್ ವೈಸ್ ನೋಡ್ಕೋಬೇಕಾ, ಅಥವಾ ನನ್ನ ಬಾಡಿ ವೈಸ್ ನಾನು ಫಿಟ್ ಆಗಬೇಕಾ, ಇದೆಲ್ಲ ಥಿಂಕಿಂಗ್ಸು ನಮ್ಗೆ ನೈಟ್ ಟೈಮನ್ನು ಫ್ರೀ ಇದ್ದಾಗ ಬರ್ತಾವೆ. ಯಾವಾಗಲೂ ಆಲೋಚನೆಗಳು ನಾವು ಮನಃಶಾಂತಿಯಿಂದ ಆರಾಮಾಗಿ ಕುಂತಾಗ ಬರ್ತಾವೆ ರೀ. ಕ್ರಿಯೇಟಿವಿಟಿ ಎಲ್ಲ ಆರಾಮಾಗಿ ಇದ್ದಾಗಲೇ ಬರ್ತಾವೆ. ಫುಲ್ ಹೆವಿಯಾಗಿ ಸ್ಟ್ರೆಸ್ ಒಳಗೆ ಇರಬೇಕಾದ್ರೆಲ್ಲ ಬರೋಲ್ಲ. ಫಾರ್ ಎಕ್ಸಾಂಪಲ್ಲು ನ್ಯೂಟನ್ಸ್ ಭೂಮಿಯ ಗುರುತ್ವಾಕರ್ಷಣ ಬಲ ಇದೆ ಅಂತ ಕಂಡಿದ್ದು ಸುಮ್ಮನೆ ಖಾಲಿ ಇರಬೇಕಾದ್ರೇ, ಅವ್ರೇನು ಹೆವಿ ಕೆಲಸ ಎಲ್ಲ ಮಾಡ್ತಿರ್ಬೇಕಾದ್ರೆ ಏನಾದರೂ ರಿಸರ್ಚ್ ಮಾಡಬೇಕಾದ್ರೆ ಅವ್ರೇನು ಕಂಡಿಡ್ದಲ್ಲ, ಸುಮ್ಮನೆ ಹೋಗಿ ಆರಾಮಾಗಿ ಒಂದು ಗಿಡ ಕೆಳಗೆ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಬರೋಣ ಅಂತ ಹೋದಾಗ ಅವ್ರಿಗೆ ಗೊತ್ತಾಗಿದ್ದು. ಓಕೆ ಅವ್ರ ತಲೆ ಮ್ಯಾಗ ಒಂದು ಆ್ಯಪಲ್ ಬಿದ್ದು ಅವ್ರಿಗೆ ಅದು ಗೊತ್ತಾಯಿತು, ಗುರುತ್ವಾಕರ್ಷಣ ಬಲ ಇದೆ ಅದು ಇದು ಅಂತ ಏನೇನೋ ನಾವು ಕಲ್ತ್ಬಿಟ್ವಿ. ಅದೇ ಹೇಳೋದು, ಯಾವಾಗಲೂ ಮೈಂಡಿಗೆ ಎಷ್ಟು ಆಗುತ್ತೆ ಅಷ್ಟು ಕಾಮಾಗಿ ಇಟ್ಕೊತೀವಿ, ಅಷ್ಟು ಥಿಂಕಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಷ್ಟು ಕ್ರಿಯೇಟಿವಿಟಿ ಎಲ್ಲ ಜಾಸ್ತಿ ಹೊರಗೆ ಬರ್ತಿರ್ತಾವ. ಸೊ ಅದಕ್ಕೆ ನಮ್ಮ ಮೈಂಡು ನೈಟ್ ಟೈಮಲ್ಲಿ ಫುಲ್ ಆ್ಯಕ್ಟಿವ್ ಮೋಡ್ ಒಳಗೆ ಇರುತ್ತೆ. ಆ ಟೈಮ್ನ ನಾವು ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ, ಪ್ರಾಪರಾಗಿ ನಮ್ಗೆ ಏನು ಬೇಕೋ ಅದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓಕೆ ವಿ ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳಿ ನಂಗೆ ಅನ್ಸುತ್ತೆ. ಅದು ಬಿಟ್ಕೊಂಡು ನಾನು ಅದೇ ಮಾಡೋದು, ನಾನೆಲ್ಲ ಏನು ಮಾಡ್ತೀನಿ ಬರ್ತೀನಿ ಎಲ್ಲ ಆಫೀಸಿಂದ ಬಂದ ತಕ್ಷಣ ಏನಂದೆಲ್ಲ ಮುಗಿತಾಗೆಪ್ಪ ಕೆಲಸ ಯಾವ ಮಾಡ್ತಾನೆ ಅಂತೇಳಿ ಪೂರ ಒಂದು ಬ್ಯಾಗ್ ಆ ಕಡೆ ಹೋಗೋದ ಕಾಟ್ ಮ್ಯಾಗ ಹೋಗಿ ಕುಂದ್ರೆ ಮುಗೀತಿ. ರೀಲ್ಸ್ ನೋಡೋದು ಅದು 5 ನಿಮಿಷ ರೀಲ್ಸ್ ನೋಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಅದು ಕಂಡ್ಬಿಟ್ಟು ಕಾಣ್ತಾಗಿರೋದು 1 ತಾಸು ಆಗ್ಬಿಟ್ಟಿರುತ್ತೆ, ಮುಗಿದು ಹೋಯ್ತು ಟೈಮಲ್ಲಿ. ನನ್ನ ಸ್ಕ್ರೀನ್ ಲೆವೆಲ್ ಅಂತೂ 1, 2, 3 ತಾಸು ಇರುತ್ತೆ. ನಂಗೆ ಒಂದೊಂದು ಸತಿ ಅನ್ಸುತ್ತೆ ಇದೇ ಟೈಮ್ನ ಏನಾದರೂ ಪ್ರಾಪರ್ ಯೂಸ್ ಮಾಡಿದರೆ ಏನಾದರೂ ಆಗ್ಬೋದಲ್ಲ ಅಂತೇಳಿ. ಅಟ್ಲೀಸ್ಟ್ ಹೋಗ್ಲಿ ಬಿಡ್ರಿ, ಒಂದು ಸ್ವಲ್ಪ ಏನಾದ್ರು ವರ್ಕೌಟ್ ಒಳಗೆ ಯೂಸ್ ಮಾಡಿದರೆ ಸ್ವಲ್ಪ ನಾನು ದಪ್ಪ ಆಗಿ ಚೆಂದಾದ್ರೂ ಕಾಣಿಸ್ಬೋದಲ್ಲ ಅಂತ ನಂಗೆ ಅವಾಗ ಅನ್ನಿಸ್ತಾ ಇರೋದು. ಬಟ್ ಅದೆಲ್ಲ ನಾವು ಮಾಡ್ಲಿಕ್ಕೆ ಆಗ್ತಿರಲ್ಲ. ಬಟ್ ನಾವು ಎಷ್ಟು ಟೈಮ್ನ ಮೈಂಡಿಗೆ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಷ್ಟು ಒಳ್ಳೆಯದು. ಆದಷ್ಟು ಸ್ಕ್ರೀನ್ ಲೆವೆಲ್ ನಾವು ಕಡಿಮೆ ಮಾಡಿದಾಗ ಮೈಂಡಿಗೆ ಆ್ಯಕ್ಟಿವಿಟಿ ಜಾಸ್ತಿ ಆಗೋಂತ ಹೋಗುತ್ತೆ. ಓಕೆ ನಾನು ಇದನ್ನ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತಿಂದ. ನೀವು ಟ್ರೈ ಮಾಡಿ, ಇದನ್ನು ಯಾರಿಗೆ ಗೊತ್ತು ಸಕ್ಸಸ್ ಆದರೆ ಮತ್ತೆ ಈ ಟಾಪಿಕ್ ಬಗ್ಗೆ ನಾಳೆ ಇನ್ನೊಂದ್ಸತಿ
ಮಾತಾಡೋವಂತೆ ಆದರೂ ಆಗ್ಬೋದು. ಲೈಕ್ ನಾನು ನೋಡಿದಂಗೆ ನಮಗೆ ಗೊತ್ತಿರೋಂಗೆ ಮೈಂಡು ನಮ್ದು ಕ್ರಿಯೇಟಿವಿಟಿ ಲೆವೆಲ್ಲು ಫುಲ್ ರಿಲ್ಯಾಕ್ಸೇಷನ್ ಆಗಿ ನಮಗೇನು ಬೇಕು ಬೇಡ ಎಲ್ಲನೂ ನಮಗೆ ನಮಗೆ ಟೈಮ್ ಕೊಟ್ಕೊಳ್ಳೋದು ಅದೇ ಟೈಮ್ ಅಲ್ವಾ, ನೈಟ್ ಎಲ್ಲ ಕೆಲಸ ಮುಗಿದ್ಮೇಲೆ ಅಲ್ವಾ. ಸೊ ಹೀಗಾಗಿ ಯಾವತ್ತೇ ನೈಟ್ ಟೈಮ್ ಇರೋದನ್ನ ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಓಕೆ. ಏನು ಮಾಡಬೇಕು ಬಿಡಬೇಕು ಅಂತ ಪ್ರಾಪರಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾಡ್ಕೊತ ಹೋದರೆ ವಿ ಕ್ಯಾನ್ ಡೂ ಸಮಥಿಂಗ್ ಬೆಟರ್ ದೆನ್ ವಾಟ್ ಎವರ್ ವಿ ಆರ್ ಕರೆಂಟ್ಲಿ. ಸೊ ಮತ್ತೆ ಇದೇ ಟೈಮಿಗೆ ನಾಳೆ ಸಿಗೋಣ. ಅಲ್ಲಿವರೆಗೂ ಶಿವರಾತ್ರಿ, ಗುಡ್ ನೈಟ್. ಸೊ ಮಲ್ಕಬೇಕಾದ್ರೆ ಎಲ್ಲರೂ ನೆನಪಲ್ಲಿ ಇಟ್ಕೊಂಡಿರಿ, ಆರಾಮಾಗಿ ಕಾಮಾಗಿ ಏನು ಮಾಡಬೇಕು ಅಂದ್ಕೊಂಡೋದ್ರ ಮೇಲೆ ಫೋಕಸ್ ಮಾಡಿದರೆ ಪಕ್ಕ ನಾವು ಏನಾದರೂ ಮಾಡೇ ಮಾಡ್ತೀವಿ. ಕ್ರಿಯೇಟಿವಿಟಿ ಟೈಮ್ ಅದ, ನಮಗೆ ನಾವೇ ಬಾಸ್ ಇರ್ತೀವಿ. ಸೊ ಮೈಂಡು ನಾವೇನು ಹೇಳ್ತೀವಿ ಅದೆಲ್ಲ ಕೇಳ್ತಿರತ್ತಾ, ಅಥವಾ ಮೈಂಡ್ ಏನು ಹೇಳುತ್ತೆ ಅದೆಲ್ಲ ನಾವು ಕೇಳ್ತಿರ್ತೀವಿ. ನಮ್ಮ ಮನ್ಸುಗಳು ನಾವೇನೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ನಾವು ಪಟ 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 ಕ್ರಿಯೇಟಿವಿಟಿ ಹೊರಗೆ ಬರೋಕೆ ನೀ ಏನದಿ ಅದು ನೀನು ತೋರ್ಸೋಕೆ ನೈಟ್ ಟೈಮ್ ಇಸ್ ಅ ಬೆಸ್ಟ್ ಟೈಮ್, ಕ್ರಿಯೇಟಿವ್ ಟೈಮ್ ಇರುತ್ತೆ. ನಾವೆಲ್ಲ ಸುಮ್ಮನೆ ಸ್ಕ್ರೋಲ್ ಮಾಡೋಕ್ಕಿಂತ ಹೋಗಿ ಒಂದು ಸ್ವಲ್ಪ ಏನಾದರೂ ನಮಗೇನು ಬೇಕನ್ಸಿರುತ್ತೆ ನಮ್ಮ ಕ್ರಿಯೇಟಿವಿಟಿ, ಲೈಕ್ ನಾನು ಏನಾದರೂ ಸಾಂಗ್ಸ್ ಬರೀತಿದ್ರೆ ಅಥವಾ ಚಿತ್ರ ಬಿಡಿಸಿದ್ರೆ ಏನೋ ಇರುತ್ತಲ್ಲ ಅದೆಲ್ಲ ನಾವು ಮಾಡ್ಕೊತಾ ಇದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ. ನಾವು ಎಷ್ಟು ಮೈಂಡ್ ಆ್ಯಕ್ಟಿವ್ ಆಗಿರುತ್ತೋ ಅಷ್ಟು ಶಾರ್ಪ್ ಆಗ್ತೀವಿ. ಏಜ್ ಆದಂಗೆ ನಮಗೂ ಆ್ಯಕ್ಟಿವಿಟಿ ಕಡಿಮೆ ಆಗೋದು ಹೋಗುತ್ತೆ. ಬಟ್ ನಾವು ರಿಲ್ಯಾಕ್ಸೇಷನ್ ಎಷ್ಟು ತೊಗೊತೀವಿ, ಮೈಂಡಿಗೆ ಎಷ್ಟು ಕಡಿಮೆ ಕೆಲಸ ಕೊಡ್ತೀವಿ ಅಷ್ಟು ಕ್ರಿಯೇಟಿವಿಟಿ ಜಾಸ್ತಿ ಆಗುವಂತ ಹೋಗುತ್ತೆ. ಎಕ್ಸಾಂಪಲು ನ್ಯೂಟನ್ ತಲೆ ಮೇಲೆ ಆ್ಯಪಲ್ ಬಿದ್ದರೆ ಅದು ನೆನ್ಪಿಟ್ಕೊಂಡ್ರೆ ಸಾಕು. ನಾನು ಎವ್ರಿಡೇ ಇದನ್ನ ನೆನ್ಪು ಮಾಡ್ಕೊತೀನಿ ದಿನ ಆಫೀಸಿಂದ ಬಂದಮೇಲೆ. ಓಕೆ, ಇವಾಗ ಕೆಲಸ ಮುಗಿತಾ ಆರಾಮಾಗಿ ರಿಲ್ಯಾಕ್ಸ್ ಆಗಿರಬೇಕು, ಏನು ಮಾಡಬೇಕು ಅಂತ ಹೇಳಿ ಆವಾಗ ಸ್ವಲ್ಪ ಹೊತ್ತು ಎಲ್ಲನೂ ಮೊಬೈಲ್ಗೆ ಇವೆಲ್ಲ ಪಕ್ಕಕ್ಕಿಟ್ಟು ಆಮೇಲೆ ಓಕೆ ಏನು ಮಾಡೋಣ ಅಂತೇಳಿ. ಆದರೆ ನನಗೊಂದು ಸ್ವಲ್ಪ ಏನಿಲ್ಲ, ನಾನೇನೇ ಮಾಡಲ್ಲ, ಓಕೆ ಅಡುಗೆ ಮಾಡೋಕೆ ಹೋಗಿ ಒಂದು ಹೊಸ ರೆಸಿಪಿ ಕಂಡುಹಿಡ್ತೀನಿ. ನನಗನ್ನಿಸ್ತು ಓಕೆ ದಟ್ಸ್ ಮೈ ಕ್ರಿಯೇಟಿವಿಟಿ. ನನಗೂ ಲೈಕ್ ಓಕೆ ಒಬ್ಬೊಬ್ರಿಗೆ ಇರುತ್ತೆ ಒಂದೊಂದು ಕೈಂಡ್ ಆಫ್ ಥಿಂಗ್ಸ್ ಅಲ್ವಾ. ನನಗೆ ಅನ್ನಿಸ್ತು ಓಕೆ ಪರವಾಗಿಲ್ಲ, ಐ ಆಮ್ ಸಮಥಿಂಗ್ ಬೆಟರ್ ಅಂತೇಳಿ. ಸೊ ಇದೇ ಥರ ಯಾರಿಗೂ ಏನೋ ಕ್ರಿಯೇಟಿವಿಟಿ ಇರ್ತಾವೆ, ಎಲ್ಲನೂ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮೈಂಡ್ ಇಟ್ಕೊಂಡ್ರೆ ಪಕ್ಕ ವರ್ಕ್ ಆಗುತ್ತೆ. ಅದೇನದಂತೂ ಹೊರಗೂ ಬರುತ್ತೆ. ಸೊ ಎಲ್ಲರೂ ರಿಲ್ಯಾಕ್ಸ್ ಆಗಿ ಆರಾಮಾಗಿ ನಿಮ್ಮ ಮೈಂಡಿಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಡಿ. ರಿಲ್ಯಾಕ್ಸ್ ಆಗೋದಷ್ಟು ರಿಲ್ಯಾಕ್ಸ್ ಆಗಿ ಇಟ್ಕೊಂಡ್ರೆ ವಿ ಕ್ಯಾನ್ ಡೂ ಸಮಥಿಂಗ್ ಬೆಟರ್ ದೆನ್ ವಾಟ್ ವಿ ಆರ್ ಕರೆಂಟ್ಲಿ ನಾವು. ಮತ್ತು ನಾಳೆ ಇದೇ ಟೈಮಿಗೆ ಸಿಗೋಣ. ಅಲ್ಲಿವರೆಗೂ ಶಿವರಾತ್ರಿ, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.